ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ನೋಡೋಣ. ಯಾಕಂದರೆ ನಿನ್ನೆ ಡೇಟ್ ಬಿಟ್ಟಿದ್ದಾರೆ. ಇದನ್ನು ಯಾರೆಲ್ಲ ಬರೀಬೇಕು ಮತ್ತು ಯಾರು ಬರೀಬಾರ್ದು ಅಂತ ಹೇಳ್ತೀನಿ. ಮತ್ತು HK ನಾನ್ HK ಎಲ್ಲರೂ ಬರೀಬೇಕು ಈ ಎಕ್ಸಾಮ್ಸ್ನ, ಓಕೆನಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, KE ಕಡೆಯಿಂದ ಯಾವುದೆಲ್ಲ ನೇಮಕಾತಿಗಳಾಗಿದ್ದವಲ್ಲ ಹುದ್ದೆಗಳದ್ದು ನೋಟಿಫಿಕೇಷನು ಅವರೆಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ, 8/10/2025, 31/10/2025, 15/11/2025, 8/10/2025. ಇವೇನು ಡೇಟ್ ಇದಾವಲ್ಲ ಎಲ್ಲ ನೋಟಿಫಿಕೇಷನ್ಗೂ ಬರುತ್ತೆ. ಮತ್ತು HK ಪ್ಲಸ್ ನಾನ್ HK ಇರೋದು ಇದು. HK ಪ್ಲಸ್ ನಾನ್ HK ಓನ್ಲಿ HKದವ್ರಿಗೆ ಅಷ್ಟೇ ಅಲ್ಲ, ನಾನ್ HKದವ್ರಿಗೆ ಇರೋದು. ಯಾವ ಡೇಟ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. 28 ಇದೇ ತಿಂಗಳು 28/12/2025 ಇದು ಇರುತ್ತೆ. ಇದು ಏನು ಜಸ್ಟ್ ಅಂದರೆ ಕ್ವಾಲಿಫೈ ಎಕ್ಸಾಮ್ ಇದು. ಈ ಎಕ್ಸಾಮ್ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ನೀವು ಏನು 2 ಎಕ್ಸಾಮ್ ನೆಕ್ಸ್ಟ್ ಮೇನ್ ಬರೀತೀರಲ್ಲ, GS ಕಮ್ಯುನಿಕೇಷನು ಅಥವಾ ಸ್ಪೆಸಿಫಿಕ್ ಪೇಪರು, ಅದನ್ನು ನಿಮ್ಮದು ಕ್ವಾಲಿಫೈ ಆಗ್ತೀರ ಮತ್ತು ಅದನ್ನು ಚೆಕ್ ಮಾಡ್ತಾರೆ. ಇದು ನೀವು ಎಲಿಜಿಬಲ್ ಏನು ಮಾರ್ಕ್ಸ್ ಇರುತ್ತಲ್ಲ ಕ್ವಾಲಿಫೈಯಿಂಗೆ, ಆ ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೆ ನಿಮ್ಮದು ಇವ್ಯಾಲ್ಯೂಯೇಷನ್ ಆಗೋಲ್ಲ. ಟೋಟಲ್ ಎಷ್ಟು ಅಂದರೆ 150 ಮಾರ್ಕ್ಸ್ಗೆ ಇರುತ್ತೆ ಇದು. 150ಗೆ ಎಲ್ಲ MCQ ಇರ್ತವೆ. ಇದೊಂದು ತಲೆಯಲ್ಲಿ ಇರಲಿ, ಎಲ್ಲ MCQ, ಓಕೆನಾ? ಯಾರು ಫಸ್ಟ್ ಟೈಮ್ ಬರೀತಿದ್ದಾರಲ್ಲ MCQ ಇರುತ್ತೆ. 150 ಮಾರ್ಕ್ಸು ಎಷ್ಟಂದರೆ 100 ಪ್ರಶ್ನೆಗಳು, 100 ಪ್ರಶ್ನೆಗಳು 150 ಮಾರ್ಕ್ಸು. ನೀವು ಮಿನಿಮಮ್ ಎಷ್ಟು ತೊಗೋಬೇಕಂದ್ರೆ 50 ಮಾರ್ಕ್ಸ್ನ ತೊಗೋಬೇಕು. 50 ಅಂದರೆ ನೀವು ಕ್ವಾಲಿಫೈ ಆಗ್ತೀರಾ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ರು, ಈ ಎಕ್ಸಾಮ್ ಮಿಸ್ ಆದ್ರೂ ನಿಮ್ಮದು ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಂದರೆ ನೆಕ್ಸ್ಟ್ ಎಕ್ಸಾಮ್ ನಿಮ್ದು ಕನ್ಸಿಡರ್ ಆಗೋಲ್ಲ. ಎಕ್ಸಾಮ್ ಬರೋದ್ರೂ ಇನ್ ಕೇಸ್ ಅವ್ರು ಹಾಲ್ ಟಿಕೆಟೇ ಬಿಡೋಲ್ಲ. ನೀವು ನೆಕ್ಸ್ಟ್ ಎಕ್ಸಾಮ್ ಬರೀತೀರಲ್ಲ, ಅದಕ್ಕೆ ಹಾಲ್ ಟಿಕೆಟೇ ಬರೋಂಗಿಲ್ಲ. ಏನು ಕನ್ನಡ ಕ್ವಾಲಿಫೈ ನೀವು ಆಗಲೇಬೇಕು, ಓಕೆನಾ? ಮತ್ತು ಇದರ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಹಾಲ್ ಟಿಕೆಟು ಈ ವೀಕಲ್ಲೇ ಬಿಡ್ಬೋದು, ಅಥವಾ ಇವತ್ತು ನಾಳೆ ಅಥವಾ ಮಂಡೇ ಅನ್ನೋಷ್ಟರಲ್ಲಿ ಬಿಡ್ತಾರೆ. ಯಾಕಂದರೆ ನೆಕ್ಸ್ಟ್ ವೀಕಲ್ಲೇ ಇದೆಯಲ್ಲ. ಸೊ ಹಾಲ್ ಟಿಕೆಟ್ ಇದ್ರದ್ದು ಸಪ್ರೇಟಾಗಿ ಹಾಲ್ ಟಿಕೆಟ್ ಬರುತ್ತೆ HK ಮತ್ತು ನಾನ್ HKದವರಿಗೆ, ಓಕೆನಾ? ಮತ್ತು ಯಾರು ಬರೀಬಾರ್ದು ಯಾರು ಬರೀಬೇಕು ಅಂತ ನೋಡಿ, SSLCವರೆಗೂ ಅಥವಾ SSLC PUC ಅಥವಾ ಅದಕ್ಕೆ ಸಮನಾದ ಯಾವುದಂತ ಕನ್ಸಿಡರ್ ಮಾಡಿದಾರಲ್ಲ, ಡಿಪ್ಲೊಮೊ ITI ಆ ಥರದ್ರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ ನೀವು. ಮತ್ತು ಆಲ್ರೆಡಿ KE ಕಡೆಯಿಂದ ಇವಾಗ ಲಾಸ್ಟ್ ಇಯರ್ KE ಕಡೆಯಿಂದ VAO ಆಗಿತ್ತು. VAO ಮತ್ತು AE ಅದು ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿದಾರಲ್ಲ, SDFD, ಅಲ್ಲಿ ನೀವು ಕ್ವಾಲಿಫೈ ಆಗಿದ್ದರೆ ಬರೆಯೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಏನಂದರೆ KPSC ಕಡೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಮಾಡಿದಾರಲ್ಲ, ಲಾಸ್ಟ್ ಇಯರ್ ತುಂಬ ಎಕ್ಸಾಮ್ ಬರೆದಿರ್ತೀರ, ಅದರಲ್ಲಿನೂ ಪಾಸ್ ಆದರೆ ನೀವು ಬರೆಯೋ ಅವಶ್ಯಕತೆ ಇರಲ್ಲ, ಓಕೆನಾ? ಓನ್ಲಿ ಅಲ್ಲಿ ಯಾರಂತ ಗೊತ್ತಿರುತ್ತೆ ನಿಮಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆ ಮತ್ತು SSLCಯಲ್ಲಿ, ಮತ್ತು ಅದಕ್ಕೆ ಕರ್ನಾಟಕ ಸರ್ಕಾರ ನೋಡಿ ಇಲ್ಲಿ ಯಾವುದು ತತ್ಸಮಾನ, ಅದಕ್ಕೆ ಸಮ ಅಂತೇಳಿ ಯಾವುದು ಈ ಡಿಪ್ಲೊಮಾ ಕನ್ಸಿಡರ್ ಮಾಡಿದಾರಲ್ಲ, ಅಲ್ಲಿ ನೀವು ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನಿಮಗೆಲ್ಲ ಎಕ್ಸೆಪ್ಷನ್ ಇರುತ್ತೆ, ವಿನಾಯಿತಿ ಅದರಿಂದ ಕೊಟ್ಟಿರ್ತಾರೆ. ಅವರಿಗೆಲ್ಲ ಹಾಲ್ ಟಿಕೆಟ್ ಬರೋಲ್ಲ. ಯಾರಿಗೆಲ್ಲ ಹಾಲ್ ಟಿಕೆಟ್ ಬರುತ್ತೆ ನೋಡಿ ಅವರೆಲ್ಲ ಬರೀಬೇಕು. ನೀವು ಏನು ಕೇಳೋ ಅವಶ್ಯಕತೆನೇ ಇಲ್ಲ ಯಾರು ಬರೀಬೇಕು ಯಾರು ಬರೀಬಾರ್ದು ಅಂತ. ಯಾಕಂದರೆ ನೆಕ್ಸ್ಟ್ ವೀಕ್ ಅಥವಾ ಇನ್ನೊಂದು 2-3 ಡೇಸಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ, ನಿಮಗೆ ಮೆಸೇಜ್ ಬಂದೇ ಬರುತ್ತೆ, ಓಕೆನಾ? ಎಕ್ಸಾಮ್ ಡೇಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, 28/10/2025 ನೆಕ್ಸ್ಟ್ ಸಂಡೇ, ಓಕೆನಾ? ಟೈಮಿಂಗ್ ನೋಡಿ, 3 ಗಂಟೆಯಿಂದ 5 ಗಂಟೆ 2 ಅವರ್ ಟೈಮಿಂಗ್ ಇರುತ್ತೆ. 100 ಕ್ವಶನು 150 ಮಾರ್ಕು. ಇದಕ್ಕೆ ನೀವು 150ಕ್ಕೆ ಔಟ್ ಆಫ್ 150ಗೆ ಎಷ್ಟು ತೊಗೋಬೇಕು? 50 ಮಾರ್ಕ್ಸ್ನ ತೊಗೋಬೇಕು, ಇಷ್ಟು, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.